ಕೇಂದ್ರ ಸಂವಹನ ಇಲಾಖೆ ಮೈಸೂರು, ವಾರ್ತಾ ಮತ್ತು ಪ್ರಚಾರ ಸಚಿವಾಲಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ನೆಹರು ಯುವ ಕೇಂದ್ರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ವತಿಯಿಂದ ನೂತನ ಅಪರಾಧ ಕಾನೂನು ಕುರಿತು ಅರಿವು ಹಾಗೂ ಛಾಯಾಚಿತ್ರ ಪ್ರದರ್ಶನ ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಬೃಂಗೇಶ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಪರಾಧಗಳ ನ್ಯಾಯಶಾಸ್ತ್ರ ಶತಮಾನದಿಂದಲೂ ಇದೆ. ಕಾನೂನಿನಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿರುವ ನೂತನ ಅಪರಾಧ ಕಾನೂನುಗಳ ವಿಶೇಷ ಕಾರ್ಯಕ್ರಮ ಇದಾಗಿದೆ. 2 ದಿನಗಳ ಕಾಲ ನೂತನ ಅಪರಾಧ ಕಾನೂನುಗಳಿಗೆ ಸಂಬಂಧಿಸಿದಂತೆ ಛಾಯಾಚಿತ್ರ ಪ್ರದರ್ಶನವನ್ನು ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳು ಹೊಸ ಕಾನೂನಿನ ಬಗ್ಗೆ ತಿಳಿಯಬಹುದು. ಇಂದಿನ ಯುವಕ ಯುವತಿಯರಿಗೆ ಕನಿಷ್ಠ ಕಾನೂನುಗಳ ಅರಿವು ಇರಬೇಕು, ಇಲ್ಲವಾದಲ್ಲಿ ತಪ್ಪಿತಸ್ಥರಾಗುವ ಸಾಧ್ಯತೆ ಇದೆ ಎಂದರು. ನೂತನ ಅಂತ ಹೇಳಿದ ಮೇಲೆ ಹಳೇದು ಯಾವುದೋ ಒಂದು ಇರಬೇಕಲ್ವಾ? ಇದೆ. ಅದು ಎಲ್ಲಿಂದ ಇದೆ? ಈ ಅಪರಾಧ ನ್ಯಾಯಶಾಸ್ತ್ರ, ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ನಾವು ಕರೀತೇವೆ. ಇದು ಇವತ್ತಿಂದಲ್ಲ, ಯುಗಗಳ ಹಿಂದೆಯೂ ಇತ್ತು. ಆದರೆ ಒಂದು ಯುಗದಲ್ಲಿ ಅಥವಾ ಒಂದು ಸಮಯದಲ್ಲಿ ಯಾವುದನ್ನು ನಾವು ತಪ್ಪು ಅಂತ ಭಾವಿಸಿದ್ವಿ, ಅದು ಕಾಲಾನಂತರ, ಸ್ವಲ್ಪ ಕಾಲ ಕಳೆದ ನಂತರ ಅದು ಅಪರಾಧ ಅಲ್ಲ ಅನ್ನೋ ಅರ್ಥ ಬರ್ತಾವೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನೀವು ರಾಮಾಯಣ ಮತ್ತು ಮಹಾಭಾರತವನ್ನು ಓದಿದಾಗ ಒಂದು ಕಂಡು ಬರುತ್ತೆ. ಏನದು? ಅನ್ನ ವಿಕ್ರಯ ಮಾಡೋದೇ ತಪ್ಪು ಅಂತ ಹೇಳ್ತಾರೆ. ಅನ್ನವನ್ನು ಮಾರಾಟ ಮಾಡೋದು ತಪ್ಪು, ಅದು ಅಕ್ಷಮ್ಯ ಅಪರಾಧ, ಪಾಪ ಅನ್ನುವ ಒಂದು ಪರಿಕಲ್ಪನೆ ಮಹಾಭಾರತದ ಕಾಲದಲ್ಲಿ, ರಾಮಾಯಣದ ಕಾಲದಲ್ಲಿ ಇತ್ತು. ಆದರೆ ಇವತ್ತು ಈ ಕಲಿಯುಗದಲ್ಲಿ 21ನೇ ಶತಮಾನದಲ್ಲಿ ಎಲ್ಲರೂ ಹೋಟ್ಲಿಗೆ ಹೋಗ್ತೀವಿ, ಹೌದಾ? ಸೊ ಅನ್ನ ವಿಕ್ರಯ ಮಾಡ್ತಾರೆ. ಅಂದರೆ ಒಂದು ಕಾಲದಲ್ಲಿ ಏನು ತಪ್ಪು ಅಥವಾ ಅಪರಾಧ ಅಂತ ಇತ್ತು, ಅದು ಕಾಲಾನಂತರ ಅಥವಾ ಕಾಲ ಕಳೆದ ಹಾಗೆ ಅಪರಾಧ ಅಲ್ಲ ಅನ್ನೋ ಅರ್ಥಕ್ಕೆ ಬಂತು. ಇನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ ಎಂ ಅವರು ಮಾತನಾಡಿ, ಕಾನೂನು ಎಂಬುದು ಎಲ್ಲರಿಗೂ ಮುಖ್ಯವಾಗಿದೆ. ಎಲ್ಲಿ ಉತ್ತಮ ಕಾನೂನು ಇರುತ್ತದೆಯೋ ಅಲ್ಲಿ ಉತ್ತಮ ಸಮಾಜದ ನಿರ್ಮಾಣ ಸಾಧ್ಯ. ಆದ್ದರಿಂದ ನಮ್ಮ ಹಿತರಕ್ಷಣೆ ಕಾಪಾಡುವುದಕ್ಕೆ ಹಾಗೂ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಬದುಕುವುದಕ್ಕೆ ಕಾನೂನು ಬಹುಮುಖ್ಯವಾಗಿದೆ. ಹೊಸದಾಗಿ ಅಪರಾಧಗಳು ಸಂಭವಿಸ್ತಾ ಇರುವುದರಿಂದ ಹೊಸ ಕಾನೂನಿನ ಅವಶ್ಯಕತೆ ಇದ್ದು ಕಾನೂನನ್ನು ನವೀಕರಣ ಮಾಡಲಾಗಿದೆ ಎಂದರು. ಅನ್ನುವಂಥದ್ದು ಎಲ್ಲರಿಗೂ ಸಹ ಮುಖ್ಯ. ಎಲ್ಲಿ ಉತ್ತಮ ಕಾನೂನು ಇರುತ್ತೋ ಅಲ್ಲಿ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ. ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಬದುಕಬೇಕಂದ್ರೆ ಒಂದು ಕಾನೂನು ಬೇಕು. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಹೇಳಿದಂಗೆ ಮಾನವ ಸಂಘಜೀವಿ ಅಂದಾಗ ನಾವು ಯಾವ ರೀತಿ ಇರಬೇಕು? ನಮಗೋಸ್ಕರ ನಾವು ಒಂದು ಕಾನೂನನ್ನ ನಮಗೋಸ್ಕರ ಮಾಡ್ಕೊಂಡಿರೋಂಥದ್ದು. ಯಾವ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ನಾವು ಬದುಕಬೇಕು, ಬೇರೆಯವರು ಸಹ ಬದುಕಬೇಕು. ಬೇರೆಯವರಿಂದ ಇನ್ನೊಬ್ಬರಿಗೆ ಹಕ್ಕುಚ್ಯುತಿ ಆಗಬಾರ್ದು. ಅವನಿಗೆಷ್ಟು ಸ್ವಾತಂತ್ರ್ಯ ಇರುತ್ತೋ, ಎಷ್ಟು ಹಕ್ಕು ಇರುತ್ತೋ ಅದೇ ರೀತಿ ಬೇರೆಯವರಿಗಿರುವಂಥ ಸ್ವಾತಂತ್ರ್ಯ ಮತ್ತು ಹಕ್ಕನ್ನು ಸಹ ಸಂರಕ್ಷಣೆ ಮಾಡುವಂಥದ್ದು ಮುಖ್ಯ. ಇದೇ ಸಂದರ್ಭದಲ್ಲಿ ಹಲವು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ನಂತರ ಗಣ್ಯರು ಕುರಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರುತಿ, ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹೇಮಲತಾ, ಸಹಾಯಕ ನಿರ್ದೇಶಕರಾದ ಎಚ್.ಎಸ್. ನಿರ್ಮಲಾ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಚ್.ಪಿ. ತಮ್ಮೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಿಎಂ ವಿರುದ್ಧದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಅಹಿಂದ ಪ್ರತಿರೋಧ ಸಮಾವೇಶ ನಗರದ ಕನಕ ಸಮುದಾಯ ಭವನದಲ್ಲಿ ನಡೆಯಿತು. ಸಮಾವೇಶದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಾತನಾಡಿ, ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವುದಕ್ಕೆ ಬಿಜೆಪಿ ಪಕ್ಷದವರಿಗೆ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಸರ್ಕಾರವನ್ನ ಅಸ್ಥಿರಗೊಳಿಸುವ ಹುನ್ನಾರ ಮಾಡ್ತಾ ಇರುವ ಬಿಜೆಪಿ ವಿರುದ್ಧ ಅಹಿಂದ ವರ್ಗ ಜಾಗೃತರಾಗಬೇಕು. ಸಿದ್ದರಾಮಯ್ಯ ಅವರಿಗೆ ಇರುವ ಶಕ್ತಿ ಮನೋಭಾವ ಕಡಿಮೆ ಮಾಡಲು ಮುಡಾ ಹಾಗೂ ವಾಲ್ಮೀಕಿ ಹಗರಣದಲ್ಲಿ ಅವರ ಹೆಸರನ್ನ ತಳುಕು ಹಾಕಲಾಗಿದೆ. ಇದರ ಸತ್ಯಾಸತ್ಯತೆ ರಾಜ್ಯದ ಜನತೆ ಹಾಗೂ ಬಿಜೆಪಿ ಅವರಿಗೂ ಗೊತ್ತು. ಸೈಟ್ಗಳು ಮೇಡಂ ಹೆಸರಲ್ಲಿ ಇದೆ. ಜಮೀನು ಕೊಟ್ಟಾಗ ಸೈಟ್ ಕೊಡೋದು ಸಾಮಾನ್ಯ. ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಕಾನೂನು ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಸಿದ್ದರಾಮಯ್ಯರವರ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದ್ರು. ಕಳೆದ 6 ವಾರಗಳಿಂದ ಈ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಪಕ್ಷದವರು
ಮಾನ್ಯ ಮುಖ್ಯಮಂತ್ರಿಗಳ ಈ ಒಂದು 2 ಸರ್ತಿ ಮುಖ್ಯಮಂತ್ರಿ ಆದ್ರಲ್ಲ ಅವರು, ಅದನ್ನು ಅವರಿಗೆ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕೇಂದ್ರದಲ್ಲಿರುವಂಥ ಬಿಜೆಪಿಯವರಿಗೂ ರಾಜ್ಯದಲ್ಲಿರುವಂಥ ಬಿಜೆಪಿಯವರು ಈ ರಾಜ್ಯದಲ್ಲಿ ಇಷ್ಟೊಂದು ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಹಿಂದುಳಿದ ವರ್ಗ ಆಗಲಿ ಮುಂದುವರೆದ ಆಗಲಿ ಇತ್ತೀಚಿನ ವರ್ಷಗಳಲ್ಲಿ 30 ವರ್ಷಗಳಲ್ಲಿ ಸಿದ್ದರಾಮಯ್ಯನವರೇ ಬಂದಿದೆ. ಅವರ ಸ್ವಚ್ಛ ಆಡಳಿತ, ಅವರು ಜನಪರ ಮಾಡ್ತಾ ಇರುವಂಥ ಕೆಲಸಗಳು ಇವತ್ತು ಬಿಜೆಪಿ ಕಣ್ಣು ಕೆಂಪಗಾಗಿಸಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸರ್ಕಾರವನ್ನು ಅಸ್ತಿತ್ವವನ್ನು ತೆಗಿಬೇಕು, ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಇವತ್ತು ಈ ಬಿಜೆಪಿಯವರು ಅನೇಕ ಉನ್ನಾರಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಜಾಗೃತರನ್ನಾಗಿ ಮಾಡಬೇಕು ಅಂತಲೇ ನನಗೆ ಬಂದಿರೋದು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಶಿವಣ್ಣ ಮಾತನಾಡಿ, ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರನ್ನ ದುರ್ಬಲಗೊಳಿಸುವಂತಹ ಕುತಂತ್ರವನ್ನ ಬಿಜೆಪಿ ಜೆಡಿಎಸ್ ನಾಯಕರು ನಿಲ್ಲಿಸದಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಹಾಗೂ ಶೋಷಿತ ಸಮುದಾಯಗಳ ಎಚ್ಚರಿಕೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತೆ. ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರ ಹೆಸರನ್ನು ತಳಕು ಹಾಕಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ನಾಯಕರು ಅಧಿಕಾರ ಕಳೆದುಕೊಂಡು ವಿಲವಿಲ ಒದ್ದಾಡುತ್ತಿದ್ದಾರೆ. ತಮ್ಮ ಮೇಲಿನ ಆರೋಪಕ್ಕೆ ಸ್ವತಃ ತನಿಖಾ ಆಯೋಗ ರಚಿಸಿರುವಂತಹ ದೇಶದ ಏಕೈಕ ನಾಯಕ ಸಿದ್ದರಾಮಯ್ಯ. ಹಿಂದೆಯೂ ಹಿಂದುಳಿದ ವರ್ಗದ ನಾಯಕರಾದ ದೇವರಾಜ ಅರಸು, ಎಸ್ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್ ಮತ್ತಿತರರ ವಿರುದ್ಧ ಇಂತಹದ್ದೇ ಷಡ್ಯಂತ್ರ ರೂಪಿಸಲಾಗಿತ್ತು. ಇದೀಗ ಶೋಷಿತ ಸಮುದಾಯ ಜಾಗೃತವಾಗಿದ್ದು ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರುವ ಕುತಂತ್ರವನ್ನ ಮುಂದುವರಿಸಿದ್ರೆ ದಂಗೆ ಏಳಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಕಂಡಂಥ ಇಡೀ ದೇಶದ ಕಂಡಂಥ ಒಬ್ಬ ಅಪ್ರತಿಮ ರಾಜಕಾರಣಿ. ಇವತ್ತು ಸಿದ್ದರಾಮಯ್ಯ 2ನೇ ಅವಧಿಗೆ ಸಿಎಂ ಆಗಿ ಯಾವುದೇ ಥರದ ರಾಜಕೀಯ ಚಿಂತನೆ ಒಂದೇ ಒಂದು ಕಪ್ಪು ಚುಕ್ಕೆಯಲ್ಲೇ ಪ್ರಾಮಾಣಿಕ, ದಕ್ಷ, ಸಂವಿಧಾನ ರೀತಿಯಲ್ಲಿ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿ, ಬಸವಣ್ಣವರ ಅಭಿಮಾನಿಯಾಗಿ ಇವತ್ತು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಹೆಚ್ಚು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಅತ್ಯಂತ ಜನಪ್ರಿಯರಾಗಿರುವ ಸೈನ್ಸ್ಗಳಾದ ಬಿಜೆಪಿ ಮತ್ತು ಆ ಸಂಬಂಧಿತ JDS ಪಕ್ಷಗಳು ಅವರ ವಿರುದ್ಧ ಅಪಪ್ರಚಾರ, ಅಂದರೆ ಒಳ್ಳೆಯ ವ್ಯಕ್ತಿಯ ಒಂದು ಪರಿಶುಭ್ರವಾದ ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಹಾಳು ಮಾಡಬೇಕು ಅಂತೇಳಿ ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಹಿಂದ ವರ್ಗಗಳಿರ್ಬೋದು, ಪ್ರಗತಿಪರರಿರ್ಬೋದು, ಎಲ್ಲ ಜಾತಿಯ ಬಡವರು ಒಂದಾಗಿ ಸಿದ್ದರಾಮಯ್ಯ ಕೈಗಳನ್ನ ಬಲಪಡಿಸ್ತಕ್ಕಂಥ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿ ಇನ್ನೂ 4 ವರ್ಷ ಅಂದರೆ 2028 ಕೂಡ ಸಿದ್ದರಾಮಯ್ಯನವರ ಒಂದು ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರ ಸರ್ಕಾರ ಬರಲಿಕ್ಕೆ ನಾವು ನೀವೆಲ್ಲ ಕಂಕಣಬದ್ಧರಾಗಿರೋಣ. ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್, ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಮಂಡ್ಯ ಜಿಲ್ಲಾಧ್ಯಕ್ಷ ಕೆಎಚ್ ನಾಗರಾಜು, ಸುಬ್ಬಣ್ಣ, ಅಯೂಬ್ ಖಾನ್, ಎಂಎಸ್ ಚಿದಂಬರ್, ದೇವರಾಜ್, ನಾಗೇಂದ್ರ, ಇಂದೊಡ್ಡಯ್ಯ, ಸಾತನೂರು ರಾಜು, ಶಶಿಧರ್ ಇತರರು ಉಪಸ್ಥಿತರಿದ್ದರು. ಮನೆಗಳ ಬೀಗ ಮುರಿದು ಕಳವು ಮಾಡ್ತಾ ಇದ್ದ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಣ್ಣೇಗಾಲ ಗ್ರಾಮದ ಶೇಖರ್, ಖ್ಯಾತಘಟ್ಟದ ಕೃಷ್ಣ, ವೆಂಕಟೇಶ್ರನ್ನ ಬಂಧಿಸಲಾಗಿದ್ದು, ಇವರಿಂದ ಅಂದಾಜು 47 ಲಕ್ಷ ಮೌಲ್ಯದ 670 ಗ್ರಾಂ ಚಿನ್ನ, 170 ಗ್ರಾಂ ಬೆಳ್ಳಿ, ಟಿವಿಎಸ್ ಎಕ್ಸೆಲ್ ಮೊಪೆಡ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಂಧಿತ 3 ಕಳ್ಳರು ಜಿಲ್ಲೆಯ ವಿವಿಧೆಡೆ 14 ಮನೆಗಳಲ್ಲಿ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ. ಮಳವಳ್ಳಿ ತಾಲೂಕು ಕಿರ್ಗಾವಲು ಸಂತೆಮಾಳದ ನಿವಾಸಿ ಮರಿಸಿದ್ದೇಗೌಡರ ಪತ್ನಿ ಕಮಲಮ್ಮ ಮಾರ್ಚ್ ತಿಂಗಳಲ್ಲಿ ಮನೆಗೆ ಬೀಗ ಹಾಕಿಕೊಂಡು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಿದ್ರು. ಈ ವೇಳೆ ಹೊಂಚು ಹಾಕಿದ್ದ ಶೇಖರ್, ಕೃಷ್ಣ ಹಾಗೂ ವೆಂಕಟೇಶ್ ಮನೆಯ ಬಾಗಿಲು ಮುರಿದು ಒಳನುಗ್ಗಿ ಗೌಡ್ರೇಜ್ ಬೀರು ಬಾಗಿಲು ಮುರಿದು 50 ಗ್ರಾಂ ಚಿನ್ನದ ಆಭರಣ ಹಾಗೂ 80,000 ನಗದು ದೋಚಿದ್ರು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಕಮಲಮ್ಮ ದೂರನ್ನು ದಾಖಲಿಸಿದ್ರು. ಇನ್ನು ಕಳ್ಳತನ ಪ್ರಕರಣ ಭೇದಿಸಲು ಅಪರ ಪೊಲೀಸ್ ಅಧೀಕ್ಷಕ ತಿಮ್ಮಯ್ಯ ಸಿಇ, ಗಂಗಾಧರ ಸ್ವಾಮಿ, ಉಪ ಪೊಲೀಸ್ ಅಧೀಕ್ಷಕ ವಿಕೃಷ್ಣ ಮಾರ್ಗದರ್ಶನದಲ್ಲಿ ಹಲಗೂರು ವೃತ್ತ ನಿರೀಕ್ಷಕ ಶ್ರೀಧರ್ ಬಿಎಸ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಡಿ,
ಅಶೋಕ್ ವಿಸಿ, ಮಹೇಂದ್ರ ಬಿ ಮತ್ತು ಅಪರಾಧ ಪತ್ತೆ ದಳ ಸಿಬ್ಬಂದಿಗಳ ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನು ಬಂಧಿಸಿದ್ದು, ಇದರಿಂದ ತಿರ್ಗಾವ್ ಠಾಣೆ ವ್ಯಾಪ್ತಿಯಲ್ಲಿ 3, ಹಲಗೂರು ಠಾಣಾ ವ್ಯಾಪ್ತಿಯಲ್ಲಿ 4, ಬೆಳಕವಾಡಿ ಠಾಣೆ ವ್ಯಾಪ್ತಿಯಲ್ಲಿ 1, ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ 3, ಮಳವಳ್ಳಿ ಟೌನ್, ಕೆಎಂ ದೊಡ್ಡಿ ಮತ್ತು ಬಸಗರಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ತಲಾ 1 ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಮಾಹಿತಿ ನೀಡಿದರು. ಮಂಡ್ಯ ಜಿಲ್ಲೆಯ ಕಿರ್ಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 10/3/2024 ಒಬ್ಬರು ಫಿರ್ಯಾದಿ ಕಮಲಮ್ಮ ಅಂತೇಳಿ ಇವರು ಠಾಣೆಗೆ ಹಾಜರಾಗಿ ಇವರು ತಮ್ಮ ಕುಟುಂಬ ಸಮೇತ ಮನೆಯವರೆಲ್ಲರೂ ಬೆಂಗಳೂರಿಗೆ ಹೋದಾಗ ಅವರ ಮನೆಯ ಬೀಗವನ್ನು ಒಡೆದು ಗಾಡ್ರೇಜ್ನಲ್ಲಿಟ್ಟಿರುವ ಸುಮಾರು 55 ಗ್ರಾಂ ಚಿನ್ನದ ಆಭರಣ ಮತ್ತು 80,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತೇಳಿ ದೂರನ್ನು ನೀಡಿದ ಆಧಾರದ ಮೇಲೆ ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಇದಾದ ನಂತರದಲ್ಲಿ ಸಹಿತ ಮತ್ತು ಮೊದಲು ಸುಮಾರು 9-10 ತಿಂಗಳಿನಿಂದ ಈ ಒಂದು ಪ್ರದೇಶದಲ್ಲಿ ಅಂದರೆ ಮಳವಳ್ಳಿ, ಹಲಗೂರು, ಮದ್ದೂರು ಈ ಒಂದು ಭಾಗದಲ್ಲಿ ಇದೇ ಥರದ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು. ಈ ಎಲ್ಲ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಎಡಿಷನಲ್ SP ರವರ ಒಂದು ಮಾರ್ಗದರ್ಶನದಲ್ಲಿ DSP ಮಳವಳ್ಳಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದ ತಂಡ ಶ್ರೀಧರ್ CPI ಹಲಗೂರು ಮತ್ತು 3 ಠಾಣೆಗಳ ಕ್ರೈಮ್ ಸಿಬ್ಬಂದಿಯವರ ಒಂದು ತಂಡಗಳನ್ನು ನಾವು ರಚಿಸಿ ಈ ಎಲ್ಲ ಕೇಸ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿದ್ವಿ. ಅದರದ್ದು ಆಧಾರದ ಮೇಲೆ ಒಬ್ಬ ಆರೋಪಿ ಶೇಖರ್ ಅಂತೇಳಿ ಅಲಿಯಾಸ್ ಅನ್ನೂರು ಶೇಖರ, ಈತ 54 ವರ್ಷ ಕೊರಮ ಜನಾಂಗದವರು, ಅನ್ನೂರು ಗೇಟ್ KM ದೊಡ್ಡಿ ಹತ್ತಿರದವರು. ಈತ ಮತ್ತು ಕೃಷ್ಣ ಅಂತೇಳಿ ಅಲಿಯಾಸ್ ಖ್ಯಾತಗ್ರಸ್ತ ಕೃಷ್ಣ ಅಂತೇಳಿ ಇನ್ನೊಬ್ಬನ ಆರೋಪಿ ಮತ್ತು ವೆಂಕಟೇಶ್ ಅಂತೇಳಿ ಈತ ಸಹಿತ ಖ್ಯಾತಘಟ್ಟ ಗ್ರಾಮದವನು. ಈ 3 ಜನ ಆರೋಪಿತರು ಸೇರಿಕೊಂಡು ರಾತ್ರಿ ಯಾವ ಮನೆ ಲಾಕ್ ಆಗಿದೆ ಅಂಥ ಮನೆಗಳನ್ನು ಐಡೆಂಟಿಫೈ ಮಾಡಿಕೊಂಡು ಹೊಂಚು ಹಾಕಿ ಇವರು ಕಳ್ಳತನವನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತಾ ಇದ್ದದ್ದು ಕಂಡು ಬಂತು. ಇವರನ್ನೆಲ್ಲರನ್ನು ವಶಪಡಿಸಿಕೊಂಡು ನಾವು ಅವರ ಕಡೆಯಿಂದ ಡಿಟೇಲಾಗಿ ವಿಚಾರಣೆ ಮಾಡಲಾಗಿ ಒಟ್ಟು ನಮ್ಮ ಜಿಲ್ಲೆಯ ಒಟ್ಟು 14 ಪ್ರಕರಣಗಳಲ್ಲಿ ಬೇಕಾದಂಥ ಆಭರಣಗಳನ್ನು ಇವರು ಕಳ್ಳತನ ಮಾಡಿಕೊಂಡು ಹೋಗಿರೋದು ಪತ್ತೆಯಾಗಿದ್ದು, ಅದರದ್ದು ಆಧಾರದ ಮೇಲೆ ಇವರಿಂದ ಒಟ್ಟು 670 ಗ್ರಾಮದ ಚಿನ್ನದ ಆಭರಣ, 170 ಗ್ರಾಮದ ಬೆಳ್ಳಿ ಆಭರಣ ಮತ್ತು ಒಂದು ಬೈಕ್ ಸೇರಿದಂತೆ ಒಟ್ಟು 47 ಲಕ್ಷ ಮೌಲ್ಯದ ವಸ್ತುಗಳನ್ನು ಇವರಿಂದ ನಾವು ವಶಪಡಿಸಿಕೊಂಡಿದ್ದೀವಿ. ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ವೃತ್ತ ನಿರೀಕ್ಷಕ ಶ್ರೀಧರ್ BS, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ D, ಅಶೋಕ್ ವಿಸಿ, ಮಹೇಂದ್ರ B, ಸಿದ್ದರಾಜು, ಪೊಲೀಸ್ ಸಹಾಯಕ ಇನ್ಸ್ಪೆಕ್ಟರ್ ಸಿದ್ದರಾಜು ಮತ್ತು ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ನಾಗೇಂದ್ರ MK, ಮಹಾದೇವ, ಜಯಕುಮಾರ್, ಮಹೇಶ್, ಶ್ರೀನಿವಾಸ್, ಮೋಹನ್ ಕುಮಾರ್, ಉಮೇಶ, ಸಿದ್ದರಾಜು, ಕೌಶಿಕ್, ವಿಠಲ, ಅರುಣ್, ಸುಬ್ರಮಣಿ, ಮಹೇಂದ್ರ, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್ NC, ರವಿಕಿರಣ್, ಲೋಕೇಶ್, ಮಹಾದೇವಸ್ವಾಮಿ, ಪ್ರೀತಿ ಕುಮಾರ್, ನರಸಿಂಹಮೂರ್ತಿ, ಶಿವರಾಜು ಸೇವೆಯನ್ನು ಶ್ಲಾಘಿಸುವುದಾಗಿ ತಿಳಿಸಿದರು. ಈ ಕಳ್ಳರು 3 ಜನರು ವಯಸ್ಸಾದವರು, ಅಂದರೆ 54, 52 ಮತ್ತು 65 ವಯಸ್ಸುಳ್ಳವರು. ಇವರು ಕಳೆದ 30 ವರ್ಷದಿಂದ ಸಹಿತ ಇದೇ ಥರದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರು. ಇವರ ಮೇಲೆ 40ಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆಯೂ ಸಹಿತ ದಾಖಲಾಗಿವೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ. ಇವರು ಹಂದಿ ಒಂದು ಮೇಯಿಸುವ ಮತ್ತು ಹಂದಿ ಸಾಕುವ ಒಂದು ವ್ಯಾಪಾರ ಮಾಡಿಕೊಂಡು ಅದರ ಜೊತೆ ಈ ಥರ ಕಳ್ಳತನಗಳನ್ನು ಮಾಡ್ತಾ ಇರೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಈ ಒಂದು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ CPI ಶ್ರೀಧರ್ ಅವರ ನೇತೃತ್ವದ ತಂಡ PSI ರವಿಕುಮಾರ್ ಬೆಳಕವಾಡಿ, PSI ಅಶೋಕ್ ಹಲಗೂರು ಠಾಣೆ, PSI ಮಹೇಂದ್ರ ಕಿರ್ಗಾವಲು ಠಾಣೆ ಮತ್ತು ಸಿಬ್ಬಂದಿಗಳಾದ ಸಿದ್ದರಾಜು, ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ನಾಗೇಂದ್ರ, ಮಹಾದೇವ್, ಜಯಕುಮಾರ್, ಮಹೇಶ್, ಶ್ರೀನಿವಾಸ್, ಮೋಹನ್ ಕುಮಾರ್, ಉಮೇಶ್, ಸಿದ್ದರಾಜು, ಕೌಶಿಕ್, ವಿಠಲ್, ಅರುಣ್, ಸುಬ್ರಮಣಿ, ಮಹೇಂದ್ರ, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್ ಮತ್ತು CDR ವಿಭಾಗದ ತಂಡ
ರವಿಕಿರಣ್, ಲೋಕೇಶ್, ಮಹಾದೇವ ಸ್ವಾಮಿ, ಪ್ರೀತಿ ಕುಮಾರ್ ಮತ್ತು ನರಸಿಂಹಮೂರ್ತಿ ಶಿವರಾಜು ಇಷ್ಟು ಜನ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯಿಂದ ಅವರಿಗೆ ಪ್ರಶಂಸನೆ ಪತ್ರವನ್ನು ಸಹಿತ ನಾನು ನೀಡ್ತಾ ಇದ್ದೇನೆ. ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗ್ಗಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೇಲೂರು ಗ್ರಾಮದ ಹಳೆ ಎಸ್ಸಿ ಕಾಲೋನಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿ ಅನುದಾನದಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೇಲೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ ಹಾಗೂ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಪಿಕಪ್ ನಾಲೆಗಳ ಅಭಿವೃದ್ಧಿ ವಿಶೇಷ ಅನುದಾನ ಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ. ಪಿಕಪ್ ನಾಲೆಗಳ ಅಭಿವೃದ್ಧಿಯಿಂದ ಕೊನೆಯ ಭಾಗದ ನಾಲೆಗಳಿಗೆ ನೀರು ಸರಾಗವಾಗಿ ಹೋಗುತ್ತೆ. ಪಿಕಪ್ ನಾಲೆಗಳ ಹೂಳು ತೆಗೆಸಿ ನಾಲೆಗಳ ಆಧುನೀಕರಣ ಮಾಡಲು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡಲು ಭರವಸೆ ನೀಡಿದ್ದಾರೆ. ಈಗಾಗಲೇ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೀರನಹಳ್ಳಿ, ಮಹದೇವಪುರ, ಟಿಎಂ ಹೊಸೂರು ರಸ್ತೆಗಳಿಗೆ ಎಸ್ಎಸ್ಡಿಪಿ ಅನುದಾನ ಕೊಟ್ಟಿದ್ದಾರೆ. ಮಹದೇವಪುರ ರಸ್ತೆ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು 6 ಕೋಟಿ ವೆಚ್ಚದ ಅಂದಾಜು ಪಟ್ಟಿ ಸಲ್ಲಿಸಿದ್ದು ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ. ಮುಖ್ಯಮಂತ್ರಿಗಳು ಶಾಸಕರಿಗೆ ನೀಡಿರುವ ವಿಶೇಷ ಅನುದಾನದಲ್ಲಿ ಕಾಮಗಾರಿಗಳನ್ನು 2-3 ದಿನದಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ತಿಳಿಸಿದ್ರು. ಇವತ್ತು 1 ಕೋಟಿ ವೆಚ್ಚದಲ್ಲಿ ಜಾತಿ ಏನು ಸಮಾಜ ಇಲ್ಲಿ ನೆಲೆಸಿದೆ ಅಲ್ಲಿ ರಸ್ತೆ ಚರಂಡಿ ಕಾಮಗಾರಿನ ಪ್ರಾರಂಭ ಮಾಡಿದ್ವಿ. ಜೊತೆಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾಮಗಾರಿಗಳನ್ನ ಮಾಡ್ತಾಯಿದ್ದೀವಿ. ಮತ್ತು ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಾನೆ. ಪಿಕಪ್ಗಳಿಗೆ ಏನು ತೊಂದರೆ ಆಗಿದೆ, ಕೊನೆ ಭಾಗಕ್ಕೆ ನೀರು ಹೋಗ್ತಾಯಿಲ್ಲ, ನಮ್ಮ ಪಿಕಪ್ಗಳೆಲ್ಲ ಹೂಳು ತುಂಬಿಕೊಂಡು ಏನು ನೀರನ್ನು ತಲುಪಿಸೋಕ್ಕಾಗ್ತಾಯಿಲ್ಲ, ಅವಕ್ಕೆಲ್ಲ ಮಾಡರ್ನೈಸೇಷನ್ ಮಾಡ್ತಕ್ಕಂಥದ್ದಕ್ಕೂ ಸಹ ಚಾಲನೆ ಕೊಡ್ತೀವಿ ಅನ್ನೋ ಮಾತು ಕೊಟ್ಟಿದ್ದಾರೆ. ಈಗಾಗಲೇ 20 ಕೋಟಿ ವೆಚ್ಚದಲ್ಲಿ SSDPಲಿ ನಮ್ಮ ಚೀನಹಳ್ಳಿ ರಸ್ತೆ, ಗಡಿ ರಸ್ತೆದು, ಮತ್ತೊಂದು ಮಾದೇಪುರ ರಸ್ತೆ, ಭೀಮಸೂರು ರಸ್ತೆ ಇವಕ್ಕೆಲ್ಲ ಅನುದಾನ ಕೊಟ್ಟಿದ್ದಾರೆ. ಮತ್ತು ಮಾದೇಪುರ ರಸ್ತೆ ಇವತ್ತೇನು ಮಳೆ ಬಿದ್ದು ಹಾಳಾಗಿದೆ, ರಸ್ತೆಯಲ್ಲಿ ತಿರುಗಾಡ್ಲಿಕ್ಕೆ ಸಹ ಆಗ್ತಾಯಿಲ್ಲ. ಅದಕ್ಕೆ 6 ಕೋಟಿ ವೆಚ್ಚದಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಕಳಿಸ್ತಿದ್ದೀನಿ. ಅದು ಅಪ್ರೂವಲ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆಗಿದೆ. ಇವತ್ತು ನಾಳೆಯಲ್ಲಿ ಅಪ್ರೂವಲ್ ಆಗ್ಬೋದು. ಆದಷ್ಟು ಬೇಗ ಶೀಘ್ರವಾಗಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಏನು ವಿಶೇಷ ಅನುದಾನ ಏನು ಕೊಟ್ಟಿದ್ರು ಶಾಸಕರುಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆ ಕಾಮಗಾರಿಯನ್ನು ಸಹ ಇನ್ನೊಂದು 2-3 ದಿವಸದಲ್ಲೇ ಪ್ರಾರಂಭ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಗಂಗಾಧರ್, ಪಿಡಿಒ ಸಿದ್ದರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗಳ್ಳಿ ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ, ಬೇಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ದಯಾನಂದ, ಬಿಸಿ ಬೊಮ್ಮಯ್ಯ, ಮುಖಂಡರಾದ ಶಂಕರೇಗೌಡ, ಬೇಟಿ ರಾಜಣ್ಣ, ಚಂದ್ರಶೇಖರ್, ಗೋವಿಂದ್, ಕುಮಾರಸ್ವಾಮಿ, ರುದ್ರಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮೈಸೂರು ತ್ಯಾಗರಾಜ ರಸ್ತೆಯಲ್ಲಿರುವ ಅಕ್ಕನಬಳಗ ಶಾಲೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ದಿನೇಶ್ ಗುಂಡೂರಾವ್ ಅಭಿಮಾನಿ ಬಳಗದ ವತಿಯಿಂದ ಶಾಲಾ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ರಾಕೇಶ್ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಲಾಯಿತು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್, ಅವರ ಅಕಾಲಿಕ ಮರಣ ಸಾವಿರಾರು ಅಭಿಮಾನಿಗಳಿಗೆ ತುಂಬಲಾರದ ನಷ್ಟ ತಂದಿದೆ. ರಾಕೇಶ್ ಸಿದ್ದರಾಮಯ್ಯ ದೈಹಿಕವಾಗಿ ನಮ್ಮ ಕಣ್ಣ ಮುಂದೆ ಇಲ್ಲದಿದ್ರೂ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚಳಿಯದೇ ಇರುವಂತೆ ಅವರು ನೆನಪು ಮಾಡಿಕೊಳ್ಳುವಂತೆ ಸದಾ ನಮ್ಮ ಜೊತೆಯಲ್ಲಿರ್ತಾರೆ. ಅವರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸ್ಮರಿಸಲಾಗುತ್ತೆ. ಸರ್ಕಾರಿ ಶಾಲೆ ಪ್ರಗತಿ ಕಂಡರೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸುತ್ತೆ. ಶಿಕ್ಷಣ ಉಣಬಡಿಸುವ ಶಾಲೆಗಳು ಅಭಿವೃದ್ಧಿ ಹೊಂದಿದ್ರೆ ನಗರ ಹಾಗೂ ಗ್ರಾಮದ ಅಭಿವೃದ್ಧಿ ಆದಂತೆ ಅಂತ ತಿಳಿಸಿದ್ರು. ಅವರು ಪಾಪ ಯುವಕರಿಗೆ ವಿಶೇಷವಾಗಿ ಎಲ್ಲಾ
ರೀತಿಯಾದಂಥ ಒಂದು ಮಕ್ಕಳಿಗೆ ಬಡಬಗ್ಗರಿಗೆ ಸಹಾಯ ಮಾಡಿಕೊಂಡು ಅವ್ರ ಕೈಲಾದಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂಥವ್ರು. ಪ್ರತಿ ದಿವಸನೂ ಕೂಡ ಅವ್ರ ಮನೆಯಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗ್ತಾ ಇದ್ದಂಥವ್ರು ಇವತ್ತು ಕೂಡ ಇವತ್ತು ನೆನೆಸ್ಕೊಂಡು ಕಾರ್ಯಕ್ರಮ ಇನ್ನೂ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಂದ ಪಡೆದಂಥ ಒಂದು ಸಹಾಯ ಆಗ್ಬೋದು, ಸಹಕಾರ ಆಗ್ಬೋದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಎಲ್ಲರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 4 ಜನ ಯಾರು ಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಂಡಾಗ ನಾವು ಇಲ್ಲದೇ ಇರಲಿ ಜನ ಅದನ್ನು ಸ್ಮರಿಸ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಉದಾಹರಣೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಬದುಕ್ತಾರೆ, ಪ್ರತಿಯೊಬ್ಬರು ಊಟ ತಿಂಡಿ ಮಾಡ್ತಾರೆ, ಪ್ರತಿಯೊಬ್ಬರು ಮದುವೆ ಮಾಡ್ಕೊತಾರೆ, ಮಕ್ಕಳು ಹುಟ್ಟಿಸ್ತಾರೆ, ಕೊನೆಗೆ ಒಂದು ದಿವಸ ಪ್ರಪಂಚ ಬಿಟ್ಟು ಹೋಗ್ತಾರೆ. ಆದರೆ ಇರೋವರೆಗೂ ನಾವು 4 ಜನಕ್ಕೆ ಸಹಾಯ ಮಾಡಿದ್ವಾ, 4 ಜನಕ್ಕೆ ನಾವು ಒಂದು ನೆರಳಾದ್ವಾ, ನಮ್ಮ ಕೈಲಾದಂಥ ಒಂದು ಸೇವೆ ಸಮಾಜಕ್ಕೆ ಮಾಡಿದ್ವಾ ಅನ್ನೋದು ನಾವು ಹೋದ್ಮೇಲೆ ಜನ ನಮ್ಮ ಬಗ್ಗೆ ಯಾವ ಥರ ನೆನೆಸ್ಕೊಂಡು ನಡ್ಕೊತಾರೆ ಅನ್ನೋದನ್ನು ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಬಯಸ್ತೀವಿ. ಹಾಗಾಗಿ ನಾವು ಇಲ್ಲದೇ ಇರಲಿ ನಮ್ಮ ಕೈಲಾದಂಥ ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಅದೇ ನಾವು ರಾಕೇಶ್ ಅವರಿಂದ ಪಡೆದಿರ್ತಕ್ಕಂಥ ಸಂದೇಶ. ಇವತ್ತು ಅವ್ರ ತಂದೆ ಮುಖ್ಯಮಂತ್ರಿಗಳು ಇದ್ರೂ ಕೂಡ ಎಲ್ಲರೂ ಕೂಡ ಇವತ್ತು ರಾಕೇಶ್ ಅವ್ರನ್ನ ಭಾಳ ಮಿಸ್ ಮಾಡ್ಕೋತಾರೆ. ರಾಕೇಶ್ ಅವ್ರು ಇರಬೇಕಾಗಿತ್ತು. ರಾಕೇಶ್ ಅವ್ರ ಪಾಪ ಯಾರು ಕೇಳಿದ್ರು ಅವ್ರ ಮಾತು ಆ ಒಂದು ಬಳಗದಲ್ಲಿ ಬಂದೇ ಬರುತ್ತೆ. ಹಾಗಾಗಿ ನೀವು ಅಷ್ಟೇ ನಾಳೆ ನೀವು ಚೆನ್ನಾಗಿ ಓದಬೇಕು, ಒಂದು ಉನ್ನತ ಸ್ಥಾನಕ್ಕೆ ಪ್ರತಿಯೊಬ್ಬರು ಕೂಡ ಬರಬೇಕು, ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೂ ಗೌರವ ಕೊಡೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಕೈ ಯಾರಾಗುತ್ತೆ 4 ಜನಕ್ಕೆ ಸಹಾಯ ಮಾಡತಕ್ಕಂಥ ಒಂದು ಮನೋಭಾವ ನಾವು ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಒಂದು ಮಾತು ಇಲ್ಲ. ಇದೇ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ, ಎನ್ಎಂ ನವೀನ್ ಕುಮಾರ್, ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜ್, ಗುಂಡೂರಾವ್ ಅಭಿಮಾನಿ ಬಳಗದ ಅಧ್ಯಕ್ಷ ವಿನಯ್ ಕಣಗಾಲ್, ಮಾಜಿ ಮುಡಾ ಸದಸ್ಯರಾದ ಲತಾ ಮೋಹನ್, ರವಿತೇಜ, ರಾಜೇಶ್ ಪಳನಿ, ಪವನ್ ಸಿದ್ದರಾಮು, ಶಾಲೆಯ ಮುಖ್ಯ ಶಿಕ್ಷಕರಾದ ಸುಗುಣಾವತಿ, ಮಿರ್ಲೆ ಪನೀಶ್, ರಾಕೇಶ್, ಭರತ್, ಡಿಕೆ ನಾಗಭೂಷಣ್, ಚಕ್ರಪಾಣಿ ಹಾಗೂ ಇನ್ನಿತರರು ಹಾಜರಿದ್ದರು. ಭಾರತಿ ನಗರದ ಭಾರತಿ ಬಿಇಟಿ ಆವರಣದಲ್ಲಿ ಮಕ್ಕಳಿಗಾಗಿ ಆಗಸ್ಟ್ 2ರಂದು ಭಾರತಿ ಕಾಲೇಜು ಆವರಣದಲ್ಲಿ ವ್ಯಾಪಾರ ಭಾರತಿ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಶಾಲೆಯ ಮಕ್ಕಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡಲು ಮಕ್ಕಳಿಂದಲೇ ಅಂಗಡಿ ಮಳಿಗೆಗಳನ್ನು ಸ್ಥಾಪಿಸಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಲಾಗಿದೆ ಅಂತ ಸಂಸ್ಥೆಯ ಕಚೇರಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರೇಷ್ಮೆ ಉದ್ಯಮಿಗಳಾದ ಕಿರಣ್ ಗೆರೆ ಜಗದೀಶ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಉದ್ಯಮಿಗಳಾದ ವೈಭವ್, ಹರೀಶ್, ಚಿನ್ನದ ವ್ಯಾಪಾರಿ ಸಜ್ಜನ್ ಸಿಂಗ್ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಮಧುಜಿ ಮಾದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕಾರ್ಯದರ್ಶಿಗಳಾದ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಸಿಇಒ ಆಶಿಫ್, ಮಧು, ಎಲ್ಲಾ ಟ್ರಸ್ಟಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು. ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ವತಿಯಿಂದ ದಿನಾಂಕ 2/8/2024 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಶಾಲೆಯ ಮಕ್ಕಳಿಂದ ವ್ಯಾಪಾರ ಭಾರತಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ನಮ್ಮ ಮಕ್ಕಳು ವಿವಿಧ ತಿನಿಸುಗಳನ್ನು ಹಾಗೂ ವ್ಯಾಪಾರ ಮಾಡ್ತಕ್ಕಂಥ ವಸ್ತುಗಳನ್ನು ಮತ್ತು ಇಂದಿನ ಹಳ್ಳಿಗಾಡಿನ ಏನು ಆಟೋಟಗಳಿದೆ ಆಟೋಟಗಳನ್ನು ಪ್ರತಿಯೊಂದನ್ನು ಕೂಡ ಆಯೋಜಿಸ್ಕೊಂಡಿದ್ದಾರೆ. ಅದನ್ನು ಒಂದು ಸ್ಟಾಲ್ನ ಮುಖಾಂತರ ಅವರು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಎಕ್ಸಿಬಿಟ್ ಮಾಡಿ ಅದನ್ನು ಪ್ರಾರಂಭ ಅಂದರೆ ಉದ್ಘಾಟನೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಜಗದೀಶ್ ಕಿರಣ್ ಗೆರೆ ಜಗದೀಶ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಅವರ ಜೊತೆಗೆ ವೈಭವ್ ಅಂತೇಳಿ ಜಯಲಕ್ಷ್ಮಿ ಟ್ರೇಡ್ ಸೆಂಟರ್ ಬಂಡಿಪಾಳ್ಯ ಅವರು, ಮತ್ತು ಸಿರಿ ಕುಡಿಯುವ ನೀರಿನ ಸಂಸ್ಥಾಪಕರಾದಂಥ ಹರೀಶ್ ಅವರು, ಹಾಗೂ ಭಾರತಿ ನಗರದ ಜ್ಯುವೆಲ್ಲರಿ ಶಾಪ್ ಹೊಂದಿರತಕ್ಕಂಥ ಸಜ್ಜನ್ ಸಿಂಗ್ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುತ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರು ಹಾಗೂ MLC ಅವರು ಆದಂಥ ಮಧುಜಿ ಮಾದೇಗೌಡರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಎಲ್ಲ ಟ್ರಸ್ಟಿಗಳು ಹಾಗೂ CO ಆದಂಥ ಆಶಯ್ ಮಧು ಮಾದೇಗೌಡರು, ಜೊತೆಗೆ ಸಂಸ್ಥೆಯ ಕಾರ್ಯದರ್ಶಿಯವರಾದಂಥ BM ನಂಜೇಗೌಡರು ಸಭೆಯಲ್ಲಿ ಉಪಸ್ಥಿತರು. ಕರ್ನಾಟಕ ರಾಜ್ಯ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಾಗಿ SC, SP, TSP ಹಣವನ್ನು ಬಳಸಿಕೊಂಡಿರುವಂತಹ ಸರ್ಕಾರದ ಈ ನಡೆಯನ್ನು ಖಂಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಸಂಘದ ವತಿಯಿಂದ ನೂರಾರು ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ
7C ಕಾಯ್ದೆಯನ್ನು ರದ್ದುಪಡಿಸಬೇಕು. SC, SP, TSP ಹಣವನ್ನು ದಲಿತರ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಪರಿಶಿಷ್ಟ ಜಾತಿ ಪಂಗಡಗಳ ಪ್ರಬುದ್ಧ ಯೋಜನೆ, ಪ್ರೋತ್ಸಾಹ ಧನ, ಇತರ ದಲಿತರ ಯೋಜನೆಗಳನ್ನು ಹಿಂದಿನ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಆಗ್ರಹಿಸಲಾಯಿತು. SC ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ವೇತನವನ್ನು ದುರುಪಯೋಗಪಡಿಸಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಬೇಕು. ಇವತ್ತು ನಮ್ಮ SCP, TSP ಹಣನ ಇದು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ. ಇದನ್ನ ನಾವು ಉಗ್ರವಾಗಿ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರ ಸಂಘದ ವತಿಯಿಂದ ಉಗ್ರವಾದ ನಾವು ಖಂಡಿಸ್ತೇವೆ. ಇಂಥ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಹಣವನ್ನು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾದೇಪ್ಪನವರು ಈಗ ಬಳಸ್ಕೊಂಡು ನಮ್ಮ ಮೀಸಲಿಟ್ಟ ಹಣವನ್ನು ಬಳಸ್ಕೊಂಡು ನಮಗೆ ಒಂದು ಮೋಸ ಮಾಡ್ತಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ನೀವು ವಾಪಸ್ ತಗೋಬೇಕು. ವಾಪಸ್ ತಗೊಂಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಿದ್ದೇವೆ. ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರ SCP, TSP ಹಣನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರೋದು ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಆಡಳಿತದಲ್ಲಿದ್ದಂಥ BJP ಸರ್ಕಾರದ ವಿರುದ್ಧ ದಲಿತ ವಿರೋಧಿ ಅನ್ನೋ ಪಟ್ಟಣ ಕೊಟ್ಟು 19,000 ಕೋಟಿನ ಏನು BJPಯವರು ಬಳಸ್ಕೊಂಡಿದ್ರು ಮೇಲ್ಸೇತುವೆ ನಿರ್ಮಾಣಕ್ಕೆ, ಅದನ್ನು ವಿರೋಧಿಸಿ ನಾವು ಅಧಿಕಾರಕ್ಕೆ ಬಂದರೆ 7Dನ ತೆಗಿತೀವಿ ಅಂತ ಹೇಳಿದರು. ಸೊ ತದನಂತರ ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿ ಅದೇ 7Dನ ಬಳಸಿ 11,144 ಕೋಟಿಗಳನ್ನ ತಕ್ಕೊಂಡ್ರು. ಅದಕ್ಕೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಮತ್ತು ದಲಿತ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ 7Dನ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದ್ವು. ಆದರೆ ಈಗ ಅದೇ ಆಕ್ಟಲ್ಲಿರುವಂಥ 7Cನ ಬಳಸಿ 14,000 ಕೋಟಿಗಳನ್ನ ತಗೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಂಶೋಧಕರ ಸಂಘದ ಅಧ್ಯಕ್ಷ ಶಿವಶಂಕರ, ಉಪಾಧ್ಯಕ್ಷರಾದಂಥ ಮಲ್ಲೇಶ್ ಕೆ, ಗೌರವಾಧ್ಯಕ್ಷರಾದ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಕುಶಾಲ್, ಕಲ್ಲಳ್ಳಿ ಕುಮಾರ್, ರಂಗಸ್ವಾಮಿ KR, ಮಹೇಶ್ P ಮರಳಿ, ವಜ್ರಮುನಿ, ವರಹಳ್ಳಿ ಆನಂದ, ಸುಪ್ರೀತ್, ಲೋಕೇಶ್, ಸಂಜಯ್, ಜಯ, ಕಾರ್ತಿಕ್, ಅಸ್ಗರ್ ಅಲಿ, ಪ್ರತಾಪ್, ನಟರಾಜ್, ದಿಲೀಪ್, ಗಣೇಶ್, ಜಗದೀಶ್, ಮಹದೇವಯ್ಯ, ದಲಿತ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ವಿಶ್ವಪ್ರಸಾದ್, ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಸಚಿನ್, ರೋಹಿತ್, ಮುತ್ತುರಾಜ್ ಇನ್ನಿತರರು ಹಾಜರಿದ್ದರು. ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ KHP ಬಡಾವಣೆ ವತಿಯಿಂದ 17ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವವನ್ನು ಆಚರಿಸಲಾಗುತ್ತೆ ಅಂತ ಸಮಿತಿ ಅಧ್ಯಕ್ಷರಾದ ಸಿದ್ದರಾಜು S ಮಾಹಿತಿಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 17ನೇ ವರ್ಷದ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮತ್ತು ಉತ್ಸವವನ್ನು ದಿನಾಂಕ 1 ಮತ್ತು 2 ಆಗಸ್ಟ್ 2024ರಂದು ಊಟ್ಕಳಿ ಬಡಾವಣೆಯಲ್ಲಿ ಕಳೆದ ಸಾಲಿನಂತೆ ಈ ಬಾರಿಯೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದು, ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳು ಸಾಗರೋಪಾದಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಅಮ್ಮನವರ ವರ್ಧಂತಿ ಮತ್ತು ಉತ್ಸವದಲ್ಲಿ ಈ ಬಾರಿಯೂ ಮಾಜಿ ಸಂಸದರು ಮತ್ತು ಹಾಲಿ ಬಿಜೆಪಿ ಮುಖಂಡರು ಮತ್ತು ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ನಿಯುಕ್ತರಾಗಿರುವಂತಹ ಶ್ರೀ CH ವಿಜಯಶಂಕರ್ ಅವರು, ಮಾಜಿ ಮಂತ್ರಿಗಳು ಮತ್ತು ಹಾಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ GT ದೇವೇಗೌಡರು ಹಾಗೂ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಬಿಜೆಪಿ ಮುಖಂಡರಾದ ಶ್ರೀ M ಶಿವಣ್ಣನವರು ಮತ್ತು ಹಾಲಿ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಮತ್ತು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಹಾಗೂ ಹಾಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ GD ಹರೀಶ್ ಮತ್ತು ಆಯುಕ್ತರು, ಊಟಗಳ್ಳಿ ನಗರಸಭೆ ಮೈಸೂರು ಇವರುಗಳನ್ನ ದಿನಾಂಕ 2/8/2024ರಂದು ಜರುಗುವಂತಹ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗಕ್ಕೆ ಸಂಜೆ 4 ಗಂಟೆಗೆ ಚಾಲನೆ ನೀಡಲು ಆಹ್ವಾನಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೈಸೂರು ಜಿಲ್ಲೆ ಇವರನ್ನು ಕೂಡ ಆಹ್ವಾನ ಕೊಡಲಾಗಿದೆ ಅಂತ ಮಾಹಿತಿ ನೀಡಿದರು. ನಾವು ಕಳೆದ ಬಾರಿಯಂತೆ ನಾವು ಪ್ರತಿ ವರ್ಷ 16 ವರ್ಷದ ಚಾಮುಂಡೇಶ್ವರಿಯ ವರ್ಧಂತಿ ಪ್ರಯುಕ್ತ ಆಷಾಢ ಮಾಸದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಾವು ಒಂದು ರಸ್ತೆ ಮಧ್ಯದಲ್ಲಿ ತಾಯಿಯನ್ನು ಕೂರಿಸಿ ಪೂಜಾ ಪುನಸ್ಕಾರ ಮಾಡಿ ಮೆರವಣಿಗೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಿದ್ವಿ. ಕಳೆದ ಬಾರಿ ಏನು ಮಾಡಿದ್ವಿ, ಒಂದು ನಿರ್ಣಯನ ಕೈಗೊಂಡು ನಮ್ಮ ಸಂಘದ ವತಿಯಿಂದ ಒಂದು ತಾಯಿ ದೇವಸ್ಥಾನವನ್ನು ಮಾಡಬೇಕು ಅಂತೇಳಿ ನಮ್ಮ ಬಡಾವಣೆ ಹೌಸಿಂಗ್ ಮೋಡು KHP ಬಡಾವಣೆ ಪಕ್ಕದಲ್ಲಿ ನಮ್ಮ ಹೈಟೆನ್ಷನ್ ಲೈನ್ ಪಕ್ಕದಲ್ಲಿ ಪಾರ್ಕ್ ಜಾಗದಲ್ಲಿ ಒಂದು ಈ ಸರಿ ಗುಡಿ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ದೇವಸ್ಥಾನ ಆಲ್ರೆಡಿ 3/4% ಕಾಮಗಾರಿ ಮುಗಿದಿದೆ. ಇನ್ನೊಂದು 1/4% ಕಾಮಗಾರಿ ಆಗಬೇಕಾಗಿದೆ. ಅದನ್ನು ನೆಕ್ಸ್ಟು ನಾವು ದೀಪಾವಳಿ ಮುಗಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಾವು 1 ಮತ್ತು 2 ಲಾಸ್ಟು ಕಡೆ ಶುಕ್ರವಾರ ತಾಯಿ ಅಮ್ಮನ ವರ್ಧಂತಿ ಈಗ ತಾನೇ ಮೊನ್ನೆ ಶನಿವಾರ ಆಚರಣೆ ಮಾಡಿದ್ದೀವಿ. ಈಗ ಬರುವ ನಾವು ಗುರುವಾರ ಮತ್ತು ಶುಕ್ರವಾರ ತಾಯಿಯ ಉತ್ಸವ ಮೂರ್ತಿ ಮೆರವಣಿಗೆ ಮತ್ತು ಶುಕ್ರವಾರ ಅನ್ನದಾನ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ
ಸಚಿವರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಜಿ ಟಿ ದೇವೇಗೌಡರು ಬರ್ತಾಯಿದ್ದಾರೆ, ಜಿ ಡಿ ಹರೀಶ್ ಗೌಡರು ಬರ್ತಾಯಿದ್ದಾರೆ. ನಮ್ಮ ಈಗ ತಾನೇ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ವಿಜಯಶಂಕರ್ ಅವರು ಬರಬೇಕಿತ್ತು, ಆದರೆ ಈಗ ಆಲ್ರೆಡಿ ಅವರು ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದರಿಂದ ಅದು ಕಾರ್ಯಕ್ರಮ ನೋಡಬೇಕಾಗಿದೆ. ಇನ್ನೂ ಹಲವಾರು ಮುಖ್ಯ ಗಣ್ಯರೆಲ್ಲ ಬರ್ತಾರೆ. ಈ ಮಾಜಿ ನಮ್ಮ ಸಂಸದ ಪ್ರಾಸಿಮನು ಕೂಡ ಬರ್ತಾರೆ. ಈ ನಮ್ಮ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಕೇವಲ ಬರೀ ಒಂದು ಬಡಾವಣೆ ಮತ್ತು ಸುತ್ತಮುತ್ತ ಊರಿಗೆ ಮಾತ್ರ ಸೀಮಿತ ಆಗಿದ್ದು. ಈಗ ನಾವೊಂದು ತಾಯಿಯ ಒಂದು ಗುಡಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇದು ಎಲ್ಲ ಕಡೆ ಸ್ವಲ್ಪ ಪಬ್ಲಿಸಿಟಿ ಆಗಬೇಕು. ಈ ಪಬ್ಲಿಸಿಟಿ ಆಗಬೇಕಾದ್ರೆ ಮುಖ್ಯ ಕಾರಣಕರ್ತರು ನೀವು ಆಗಬೇಕು. ನಮಗೆ ನಿಮ್ಮನ್ನು ಒಂದು ಸಹಕಾರ ಬೇಕು ಅಂತೇಳಿ ಒಂದು ಪತ್ರಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಸಿಗಲಿ. ಇನ್ನೂ ನಾವು ಹೆಚ್ಚಿನ ತಾಯಿಯ ಸೇವೆಯನ್ನು ಮಾಡೋಕ್ಕೆ ನಮಗೂ ಒಂದು ರೀತಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಕೆ ರಾಘವೇಂದ್ರ, ಉಪಾಧ್ಯಕ್ಷ ಶಿವಮಲ್ಲು, ಜಂಟಿ ಕಾರ್ಯದರ್ಶಿ ಕೆಟಿ ದಿನೇಶ್, ನಾಗರಾಜು, ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಲಗೂರು ಸಮೀಪದ ಎಚ್ ಬಸಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜಾತ್ಯತೀತ ಜನತಾದಳ ಬೆಂಬಲಿತ ಅಭ್ಯರ್ಥಿ ಗುಂಡಾಪುರ ಗ್ರಾಮದ ಮುತ್ತಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ರೇಣುಕಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಮುತ್ತಮ್ಮ ಕೋಂ ಕರಿಯಪ್ಪ ಮಾತ್ರ ನಾಮಪತ್ರವನ್ನು ಸಲ್ಲಿಸಿದರು. ನಿಗದಿತ ಅವಧಿಯೊಳಗೆ ಬೇರಾವ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಚುನಾವಣಾಧಿಕಾರಿ ಮುತ್ತಮ್ಮ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಯಿತು. ನೂತನ ಅಧ್ಯಕ್ಷೆ ಮುತ್ತಮ್ಮ ಮಾತನಾಡಿ, ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಶ್ರಮಿಸುತ್ತೇನೆ ಅಂತ ಭರವಸೆ ನೀಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಬಸವನಹಳ್ಳಿ ಶಶಿಕುಮಾರ್ ಮಾತನಾಡಿ, ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಮುತ್ತಮ್ಮ ಅವರ ಅವಿರೋಧ ಆಯ್ಕೆಗೆ ಶ್ರಮಿಸಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಶಿಕ್ಷಣ, ಆರೋಗ್ಯ ಮತ್ತು ಆದಾಯ ಚಟುವಟಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಕ್ರಮ ರೂಪಿಸಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಶ್ರಮಿಸಲಾಗುತ್ತೆ ಎಂದರು. ಅವಧಿಗೆ ರೇಣುಕಾ ಎಸ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಮುತ್ತಮ್ಮ ಅವ್ರನ್ನ ಎಚ್ ಬಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ 5 ಊರುಗಳಲ್ಲಿ ಇರುವ ಒಂದು ಕಷ್ಟ ಸುಖಗಳು ಮತ್ತು ಪಂಚಾಯಿತಿ ವ್ಯಾಪ್ತಿಯ ಸಮಸ್ಯೆಗಳನ್ನ ಒಂದು ಪರಿಣಾಮಕಾರಿಯಾಗಿ ನಿಭಾಯಿಸಿ ಹೆಚ್ಚಿನ ಜನಗಳಿಗೆ ಅನುಕೂಲ ಮಾಡ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಸೊ ಆ ವಿಶ್ವಾಸದಲ್ಲಿ ನಾವು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಸೊ ಅವ್ರು ಒಳ್ಳೆಯದಾಗಲಿ. ನಮ್ಮ ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ, ನನಗೆ ಚುನಾವಣಾಧಿಕಾರಿಯಾಗಿ ಮೀನುಗಾರಿಕೆ ಇಲಾಖೆ ಸಹಾಯಕರಾದ ಪೂಜಾ ಅವರು ಬಂದಿದ್ದರು. ಸೊ ಅವರು ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಾವು ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಮಳವಳ್ಳಿ ತಾಲೂಕು ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಪೂಜಾಶ್ರೀ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಿಡಿ ರಾಜೇಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಧರ್, ಶಶಿಕುಮಾರ್, ಮಂಜುನಾಥ್, ಶಿವರಾಜು, ರೇಣುಕಾ, ಜ್ಯೋತಿ, ಶಾರದಾ, ಜೆಡಿಎಸ್ ಪಕ್ಷದ ಮುಖಂಡರಾದ ಜಿಬಿ ಕುಮಾರಸ್ವಾಮಿ, ಕರಿಯಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಗಳ, ಕಾರ್ಯದರ್ಶಿ ಅಂಬಿಕಾ ಸೇರಿದಂತೆ ಹಲವರು ಹಾಜರಿದ್ದರು.